ನಮಸ್ಕಾರ. ಇಂದಿನ ನಮ್ಮ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಮ್ಮ ಮುಂದಿರೋದು ಬ್ಯಾಂಕಾಕ್ಗೆ ಮಾಡಿದ ಒಂದು 2 ದಿನದ ಗುಂಪು ಪ್ರವಾಸದ ಪೂರ್ತಿ ವಿವರಗಳು. ನಮ್ಮ ಹತ್ರ ಒಂದು ಡೀಟೇಲ್ಡ್ ಐಟಿನರಿ ಅಂದರೆ ಕಾರ್ಯಸೂಚಿ ಇದೆ, ಮತ್ತೆ ಆ ಪ್ರವಾಸದ ಒಂದು ಅನುಭವ ವರದಿ ಕೂಡ ಇದೆ. ಇವೆರಡನ್ನೂ ನೋಡಿ ಒಂದು ದೊಡ್ಡ ಗುಂಪು, ಅದರಲ್ಲೂ ಕಡಿಮೆ ಟೈಮ್ನಲ್ಲಿ ಹೇಗೆ ಒಂದು ಟ್ರಿಪ್ನ ಯಶಸ್ವಿಯಾಗಿ ಪ್ಲಾನ್ ಮಾಡಬಹುದು ಅಂತ ಕೆಲವು ಮುಖ್ಯ ಅಂಶಗಳನ್ನು ನೋಡೋಣ. ಇದು ಬರೀ ಈ ಟ್ರಿಪ್ ಕಥೆ ಅಲ್ಲ, ಬದಲಿಗೆ ಗ್ರೂಪ್ ಟ್ರಾವೆಲ್ ಪ್ಲಾನಿಂಗ್ಗೆ ಹೆಲ್ಪ್ ಆಗೋ ಕೆಲವು ಪಾಠಗಳನ್ಸುತ್ತೆ. ಖಂಡಿತ. ಇದು ನೋಡಿ 32 ಜನ, ಎಲ್ಲರೂ ವಯಸ್ಕರು. ಅವರಿಗಾಗಿ ಅಕ್ಟೋಬರ್ 15 ಮತ್ತೆ 16, 2025ಕ್ಕೆ ಪ್ಲಾನ್ ಮಾಡಿದ ಪ್ರವಾಸ. ನಮ್ಮ ಗುರಿ ಬರೀ ಎಲ್ಲೆಲ್ಲಿ ಹೋದ್ರು ಅಂತ ಲಿಸ್ಟ್ ಮಾಡೋದಲ್ಲ. ಅದಕ್ಕಿಂತ ಹೆಚ್ಚಾಗಿ ಈ ಪ್ಲಾನ್ ಹಿಂದಿನ ಲಾಜಿಕ್ ಏನು, ಟೈಮ್ ಮ್ಯಾನೇಜ್ಮೆಂಟ್ ಹೇಗಿತ್ತು, ಮತ್ತೆ ಅರೇಂಜ್ಮೆಂಟ್ಸ್ ಎಷ್ಟ್ರ ಮಟ್ಟಿಗೆ ವರ್ಕ್ ಆಯ್ತು ಅಂತ ನೋಡೋಣ. ಆ ಅನುಭವ ವರದಿ ಇದೆಯಲ್ಲ, ಅದು ನಮಗೆ ವೆರೂ ವಿವರಗಳ ಆಚೆಗಿನ ಕೆಲವು ಒಳನೋಟಗಳನ್ನ ಕೊಡಬಹುದು ಅನ್ಸುತ್ತೆ. ಅಂದ್ರೆ ಇಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲಿ ಗುಂಪಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಸರಿ, ಹಾಗಾದರೆ ವ್ಯವಸ್ಥೆಗಳಿಂದಲೇ ಶುರು ಮಾಡೋಣ. 32 ಜನರಿಗೆ 16 ಡಬಲ್ ಆಕ್ಯುಪೆನ್ಸಿ ರೂಮ್ಸ್. ಹೋಟೆಲ್ ಹೆಸರು ಥಾಮ್ಸನ್ ಹೋಟೆಲ್, ಹುವಮಾರ್ಗ್, ಬ್ಯಾಂಕಾಕ್ ಅಂತ. ಅಕ್ಟೋಬರ್ 17ಕ್ಕೆ ಚೆಕ್ ಇನ್, 16ಕ್ಕೆ ಚೆಕ್ಔಟ್. ಇದು ಕ್ಲಿಯರ್ ಆಗಿದೆ. ಆದರೆ ಊಟದ ವ್ಯವಸ್ಥೆ CP ಅಂದರೆ ಕಾಂಟಿನೆಂಟಲ್ ಪ್ಲಾನ್ ಅಂತ ಹಾಕಿದ್ದಾರೆ. ಅಂದರೆ ಬರೀ ಬೆಳಗಿನ ತಿಂಡಿ ಮಾತ್ರ ಹೋಟೆಲ್ನಲ್ಲಿ ಸೇರಿದೆ ಅಲ್ವಾ? ಹೌದು, ಅದು ಸರಿ. CP ಪ್ಲಾನ್ ಅಂದ್ರೆ ಸಾಮಾನ್ಯವಾಗಿ ಬ್ರೇಕ್ಫಾಸ್ಟ್ ಮಾತ್ರ ಇರುತ್ತೆ. ಮಿಕ್ಕಿದೂಟಕ್ಕೆ ಗ್ರೂಪ್ ಹೊರಗಡೆ ನೋಡ್ಕೋಬೇಕು ಅಥವಾ ಟೂರ್ ಆರ್ಗನೈಸರ್ಸ್ ಬೇರೆ ಕಡೆ ಅರೇಂಜ್ ಮಾಡಿರ್ತಾರೆ. ಓಡಾಡೋಕೆ 40 ಸೀಟರ್ AC ಕೋಚ್ ಬಳಸಿದ್ದಾರೆ. ಅದು 32 ಜನರಿಗೆ ಆರಾಮಾಗಿರುತ್ತೆ. ಆದರೆ ಇಲ್ಲಿ ಒಂದು ದೊಡ್ಡ ಗ್ರೂಪ್ ಮ್ಯಾನೇಜ್ಮೆಂಟ್ನಲ್ಲಿ ಇಂತಹ ಸವಾಲುಗಳು ಇದ್ದೇ ಇರುತ್ತೆ. ವ್ಯವಸ್ಥೆ ಮಾಡಿದ್ರೂ ಅದನ್ನ ಎಲ್ಲರಿಗೂ ಸರಿಯಾಗಿ ಎಫೆಕ್ಟಿವ್ ಆಗಿ ತಲುಪಿಸೋದು ಕಷ್ಟ. ಆದ್ರೆ ಈ ಅರೇಂಜ್ಮೆಂಟ್ ಮಾಡಿದ್ದೇ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಹೌದು, ಖಂಡಿತ. ಇನ್ನು 2ನೇ ದಿನ ಪೂರ್ತಿ ಗೈಡ್ ಇರೋದು ಕೂಡ ಒಳ್ಳೆಯದು. ದೊಡ್ಡ ಗುಂಪಿಗೆ ಹಿಸ್ಟಾರಿಕಲ್ ಜಾಗಗಳಲ್ಲಿ ಇದು ಬೇಕೇ ಬೇಕು. ಈಗ ಮೊದಲನೇ ದಿನದ ನೋಡೋಣ. ಅಕ್ಟೋಬರ್ 15 ಮಧ್ಯಾಹ್ನ 2:20ಕ್ಕೆ ಬ್ಯಾಂಕಾಕ್ನ ಸುವರ್ಣಭೂಮಿ ಏರ್ಪೋರ್ಟ್ BKKಗೆ ಬರ್ತಾರೆ. ಇಮಿಗ್ರೇಷನ್, ಬ್ಯಾಗೇಜ್ ಎಲ್ಲ ಮುಗಿಸಿ ಸಂಜೆ 4:15ಗೆ ಏರ್ಪೋರ್ಟ್ನಿಂದ ಹೊರಡ್ತಾರೆ. ನಮ್ಮ ಹತ್ರ ಇರೋ ಅನುಭವ ವರದಿ ಇದೆಯಲ್ಲ, ಅದು ಈ ಕ್ಷಣವನ್ನ ಒಂಥರ ಚೆನ್ನಾಗಿ ಹಿಡಿದಿಟ್ಟಿದೆ. ಅಂದರೆ ಏರ್ಪೋರ್ಟ್ನ AC, ಆ ಶಾಂತ ವಾತಾವರಣದಿಂದ ಸಡನ್ ಆಗಿ ಹೊರಗೆ ಬಂದು ಬ್ಯಾಂಕಾಕ್ನ ಗಲಾಟೆ, ಬಿಸಿ, ಹ್ಯೂಮಿಡಿಟಿಗೆ ಎಕ್ಸ್ಪೋಸ್ ಆಗೋದು, ಇದು ಆ ಸಿಟಿಯ ಎನರ್ಜಿಯ ಮೊದಲ ಅನುಭವ ಅಂತ ವರದಿ ಹೇಳುತ್ತೆ. ಹೌದು, ಆ ಅನುಭವ ತುಂಬಾ ಕಾಮನ್ ಅನ್ಸುತ್ತೆ ಟೂರಿಸ್ಟ್ಗಳಿಗೆ. ಸರಿ, 4:15ಗೆ ಹೊರಟು ಒಂದು 45 ನಿಮಿಷ ಪ್ರಯಾಣ. ಸಂಜೆ 5 ಗಂಟೆಗೆ ಶ್ರೀ ಮಹಾ ಮಾರಿಯಮ್ಮನ್ ದೇವಸ್ಥಾನಕ್ಕೆ ಹೋಗ್ತಾರೆ. ಇದು ಬ್ಯಾಂಕಾಕ್ನ ಸಿಲೋಮ್ ಏರಿಯಾದಲ್ಲಿರೋ ಒಂದು ದ್ರಾವಿಡ ಸ್ಟೈಲ್ ಹಿಂದೂ ಟೆಂಪಲ್. ವರದಿ ಹೇಳೋ ಹಾಗೆ ಇದರ ಕಲರ್ಫುಲ್ ಗೋಪುರ, ಆ ಡೀಟೇಲ್ಡ್ ಕೆತ್ತನೆಗಳಿದೆಯಲ್ಲ, ಸುತ್ತ ಇರೋ ಮಾಡರ್ನ್ ಬಿಲ್ಡಿಂಗ್ಗಳ ಮಧ್ಯ ತುಂಬಾ ಎದ್ದು ಕಾಣುತ್ತೆ. ಬಹುಶಃ ಗುಂಪಿಗೆ ತಮ್ಮ ದೇಶದ ಒಂದು ನೆನ್ಪು ಬಂದಿರ್ಬೋದು ಅಲ್ಲಿ. ಓಕೆ, ಅಲ್ಲಿಂದ ಸಂಜೆ 5:35ಕ್ಕೆ ಹೊರಟು ಎರಾವಾನ್ ಶ್ರೈನ್ ಅಂತ. ಇದು ಸಿಟಿಯ ತುಂಬ ಬ್ಯುಸಿ ಜಂಕ್ಷನ್ನಲ್ಲಿದೆಯಂತೆ. ಏನಿದ್ರ ವಿಶೇಷತೆ? ಎರಾವಾನ್ ಶ್ರೈನ್ ಬಂದ್ಬಿಟ್ಟು ಆಕ್ಚುಲಿ ಬ್ರಹ್ಮನಿಗೆ ಡೆಡಿಕೇಟ್ ಆಗಿರೋ ಒಂದು ಚಿಕ್ಕ ಮಂದಿರ. ಒಂದು ಹೋಟೆಲ್ ಕಟ್ಟಬೇಕಾದ್ರೆ ಏನೋ ಅಡೆತಡೆಗಳು ಬಂತು, ಅದನ್ನ ನಿವಾರಿಸೋಕೆ ಇದನ್ನ ಕಟ್ಟಿದ್ರು ಅಂತ ಹೇಳ್ತಾರೆ. ಈಗ ಇದು ಲಕ್ ಮತ್ತೆ ಬೇಡ್ಕೊಂಡಿದ್ದು ನೆರವೇರುತ್ತೆ ಅಂತ ತುಂಬಾ ಫೇಮಸ್ ಆಗಿದೆ. ವರದಿಯಲ್ಲಿ ಹೇಳಿರೋ ಹಾಗೆ ಸುತ್ತ ಟ್ರಾಫಿಕ್ ಗಲಾಟೆ ಇದ್ರೂ ಅಲ್ಲಿ ಜನ, ಲೋಕಲ್ಸ್, ಟೂರಿಸ್ಟ್ಸ್ ಎಲ್ಲ ಎಷ್ಟು ಶ್ರದ್ಧೆಯಿಂದ ಹೂವು, ಧೂಪ ಎಲ್ಲ ಅರ್ಪಿಸ್ತಾರೆ. ಕೆಲವೊಮ್ಮೆ ಹರಕೆ ತೀರ್ಸೋಕೆ ಡ್ಯಾನ್ಸ್ ಕೂಡ ಮಾಡಿಸ್ತಾರೆ. ಅದನ್ನ ನೋಡೋದೇ ಒಂಥರ ವಿಚಿತ್ರ ಅನುಭವ. ಬ್ಯಾಂಕಾಕ್ನ ಸ್ಪಿರಿಚುವಲ್ ಮತ್ತೆ ಲೌಕಿಕ ಜೀವನದ ಮಿಕ್ಸ್ ಇದು. ಸಂಜೆ 7ಕ್ಕೆ ಅಲ್ಲಿಂದ ಹೊರಟು ರಾತ್ರಿ 8ಕ್ಕೆ ಹೋಟೆಲ್, ಆಮೇಲೆ ಚೆಕ್ ಇನ್, ಊಟ, ರೆಸ್ಟ್. ಅಂದ್ರೆ ಫ್ಲೈಟ್ ಇಳಿದ ಮೇಲೆ ಹೋಟೆಲ್ಗೆ ಹೋಗೋ ದಾರಿಯಲ್ಲೇ 2 ಜಾಗ ನೋಡ್ಕೊಂಡು ಹೋಗಿದ್ದಾರೆ. ಇದು ಟೈಮಿನ ಮ್ಯಾಕ್ಸಿಮಮ್ ಯೂಸ್ ಮಾಡೋ ಪ್ರಯತ್ನ ಹೌದು, ಆದರೆ ಲಾಂಗ್ ಜರ್ನಿ ನಂತರ ಇದು ಸ್ವಲ್ಪ ಟೈರಿಂಗ್ ಆಗಿರ್ಬೋದಲ್ವೇ? ಹೌದು, ಖಂಡಿತ. ಇದು ಯಾವಾಗ್ಲೂ ಇರುತ್ತೆ. ಎಫಿಷಿಯನ್ಸಿ ವರ್ಸಸ್ ಕಂಫರ್ಟ್. ಮೊದಲನೇ ದಿನವೇ ಜಾಸ್ತಿ ನೋಡ್ಬೇಕು ಅನ್ನೋ ಉತ್ಸಾಹ ಇರುತ್ತೆ, ಆದ್ರೆ ಗ್ರೂಪ್ನ ಎನರ್ಜಿ ಲೆವೆಲ್ ಕೂಡ ನೋಡ್ಬೇಕಾಗತ್ತೆ. ವರದಿಯಲ್ಲಿ ಇದ್ರ ಬಗ್ಗೆ ಡೈರೆಕ್ಟ್ ಆಗಿ ಹೇಳಿಲ್ಲ, ಅದು ಮೊದಲನೇ ದಿನದ ಕೊನೆಗೆ ಗ್ರೂಪ್ ಸ್ವಲ್ಪ ದಣಿದಿರೋ ಚಾನ್ಸಸ್ ಇದ್ದೇ ಇರುತ್ತೆ. ಸರಿ, ಈಗ 2ನೇ ದಿನಕ್ಕೆ ಬರೋಣ. ಅಕ್ಟೋಬರ್ 16. ಈ ದಿನದ ಪ್ಲಾನ್ ಬಹಳ ಟೈಟ್ ಅಂದಿದ್ರಿ. ಬೆಳಗ್ಗೆ 8ರಿಂದ 8:30ರೊಳಗೆ ಹೋಟೆಲ್ನಿಂದ ಹೊರಡ್ತಾರೆ. ಫಸ್ಟ್ ವಿಸಿಟ್ ವಾಟ್ ಟೈಮ್ ಇಟ್
ಅಥವಾ ಗೋಲ್ಡನ್ ಬುದ್ಧ ಟೆಂಪಲ್ ಇಷ್ಟು ಬೇಗ ಹೋಗೋದು ಕ್ರೌಡ್ ಅವಾಯ್ಡ್ ಮಾಡೋಕ? ಹೌದು, ಅದು ಮುಖ್ಯ ಕಾರಣ. ವಾಟ್ರಾಮಿಟ್ನಲ್ಲಿರೋ ಬುದ್ಧನ ವಿಗ್ರಹ ಇದೆಯಲ್ಲ, ಅದು ಸುಮಾರು 5.5 ಟನ್ ತೂಕದ ಪ್ಯೂರ್ ಗೋಲ್ಡ್ ಅಂತ ನಂಬ್ತಾರೆ. ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಸಾಲಿಡ್ ಗೋಲ್ಡ್ ಸ್ಟ್ಯಾಚ್ಯೂ. ಹಾಗಾಗಿ ಇದು ತುಂಬಾ ಪಾಪ್ಯುಲರ್ ಸ್ಪಾಟ್. ಬೆಳಗ್ಗೆ ಬೇಗ ಹೋದ್ರೆ ಸ್ವಲ್ಪ ಶಾಂತವಾಗಿ ನೋಡಬಹುದು, ಫೋಟೋ ತೆಕ್ಕೊಳ್ಳೋಕ್ಕೆಲ್ಲ ಈಸಿ ಆಗುತ್ತೆ. ಅನುಭವ ವರದಿಯಲ್ಲಿ ಹೇಳೋ ಹಾಗೆ ಆ ಚಿನ್ನದ ವಿಗ್ರಹದ ಹೊಳಪು, ಅದರ ಸೈಜನ್ನ ಹತ್ರದಿಂದ ನೋಡಿದು ನಿಜಕ್ಕೂ ಮರೆಯಲಾಗದ ಅನುಭವ ಅಂತ. ಅಲ್ಲಿ ಒಂದು ಮ್ಯೂಸಿಯಂ ಕೂಡ ಇದೆ. ಈ ವಿಗ್ರಹ ಆಕ್ಸಿಡೆಂಟ್ಲಿ ಹೇಗೆ ಸಿಕ್ತು ಅನ್ನೋ ಕತೆ ಹೇಳುತ್ತೆ. ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಓಕೆ, ಬೆಳಿಗ್ಗೆ 9:30ಕ್ಕೆ ಅಲ್ಲಿಂದ ಹೊರಟು ಬ್ಯಾಂಕಾಕಿನ ಮೇನ್ ಅಟ್ರಾಕ್ಷನ್ ದ ಗ್ರ್ಯಾಂಡ್ ಪ್ಯಾಲೇಸ್ ಕಡೆಗೆ. ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 12:30, ಅಂದ್ರೆ 2.5 ಗಂಟೆ ಟೈಮ್ ಕೊಟ್ಟಿದ್ದಾರೆ. ಇದು ಬೇಕು, ಯಾಕಂದ್ರೆ ಗ್ರ್ಯಾಂಡ್ ಪ್ಯಾಲೇಸ್ ತುಂಬಾ ದೊಡ್ಡ ಕಾಂಪ್ಲೆಕ್ಸ್. ಇದು ಥಾಯ್ ರಾಜರ ಅಫಿಷಿಯಲ್ ರೆಸಿಡೆನ್ಸ್ ಆಗಿತ್ತು. ಅಲ್ಲಿನ ಆರ್ಕಿಟೆಕ್ಚರ್ ಇದೆಯಲ್ಲ, ಅದ್ಭುತವಾಗಿದೆ. ಇದರ ಒಳಗಡೆ ವಾಟ್ಫ್ರಾ ಕೇವ್ ಅಂದ್ರೆ ಎಮರಾಲ್ಡ್ ಬುದ್ಧ ಟೆಂಪಲ್ ಕೂಡ ಇದೆಯಲ್ಲ? ಹೌದು, ಆಕ್ಚುಲಿ ಎಮರಾಲ್ಡ್ ಬುದ್ಧ ಟೆಂಪಲ್ ದಾನ್ ಗ್ರ್ಯಾಂಡ್ ಪ್ಯಾಲೇಸ್ನ ಹೈಲೈಟ್. ಈ ಎಮರಾಲ್ಡ್ ಬುದ್ಧ ನಿಜವಾಗ್ಲೂ ಜೇಡ್ ಕಲ್ಲಿನಿಂದ ಮಾಡಿರೋ 1.66 ಸೆಂಟಿಮೀಟರ್ ಅಷ್ಟೇ ಎತ್ತರದ ಚಿಕ್ಕ ವಿಗ್ರಹ. ಆದ್ರೆ ಇದು ಥೈಲ್ಯಾಂಡ್ನ ಅತ್ಯಂತ ಪವಿತ್ರವಾದ ಬುದ್ಧ ವಿಗ್ರಹ. ವರದಿ ಪ್ರಕಾರ ಆ ಸಣ್ಣ ವಿಗ್ರಹದ ಸುತ್ತ ಇರೋ ದೊಡ್ಡ ದೇವಸ್ಥಾನ, ಗೋಲ್ಡ್ ಪ್ಲೇಟಿಂಗ್, ಆ ಡೀಟೇಲ್ಡ್ ಡೆಕೋರೇಷನ್ಸ್ ನೋಡಿ ಗ್ರೂಪಿಗೆಲ್ಲ ತುಂಬಾ ಇಷ್ಟ ಆಯ್ತು ಅಂತೆ. ಆದ್ರೆ ಇಲ್ಲಿ ಡ್ರೆಸ್ ಕೋಡ್ ಬಹಳ ಸ್ಟ್ರಿಕ್ಟ್. ಭುಜ, ಮೊಣಕಾಲು ಮುಚ್ಚಿರ್ಬೇಕು. 32 ಜನರಿಗೆ ಇದ್ರ ಬಗ್ಗೆ ಮೊದಲೇ ಹೇಳಿ ರೆಡಿ ಮಾಡ್ಸೋದು ಮುಖ್ಯ. 2.5 ಗಂಟೆ ನಂತರ ಅಂದ್ರೆ 12:30ಕ್ಕೆ ಗ್ರ್ಯಾಂಡ್ ಪ್ಯಾಲೇಸ್ನಿಂದ ಹೊರಟು ಹತ್ರದಲ್ಲೇ ಇರೋ ವಾಟ್ಫೋಗೆ ಹೋಗ್ತಾರೆ. 5-10 ನಿಮಿಷದ ನಡಿಗೆ ಅಷ್ಟೇ ಅಂತೆ. ಇಲ್ಲಿ ಸ್ಪೆಷಾಲಿಟಿ ರಿಕ್ಲೈನಿಂಗ್ ಬುದ್ಧ, ಹೌದಲ್ವಾ? ಹೌದು, 46 ಮೀಟರ್ ಉದ್ದ, 15 ಮೀಟರ್ ಎತ್ತರ, ಬೃಹತ್ತಾದ ಮಲಗಿರೋ ಭಂಗಿಯ ಬುದ್ಧನ ವಿಗ್ರಹ. ವರದಿಯಲ್ಲಿ ಇದನ್ನ ಬೆರಗುಗೊಳಿಸುವ ದೃಶ್ಯ ಅಂತ ಹೇಳಿದ್ದಾರೆ. ಆ ಸೈಜ್ ಇದೆಯಲ್ಲ, ಒಂದೇ ಫ್ರೇಮಲ್ಲಿ ಹಿಡಿಯೋಕೆ ಕಷ್ಟ ಆಗೋತಂತೆ. ಆ ವಿಗ್ರಹದ ಪಾದಗಳಲ್ಲಿ ಮುತ್ತಿನ ಚಿಪ್ಪಿನಿಂದ 108 ಶುಭ ಚಿಹ್ನೆಗಳನ್ನ ಕೆತ್ತಿದ್ದಾರೆ. ವಾಟ್ಫೋ ಥೈ ಮಸಾಜ್ನ ಜನ್ಮಸ್ಥಳ ಅಂತಾನೂ ಫೇಮಸ್. ಇಲ್ಲಿ 1 ಗಂಟೆ ಟೈಮ್ 12:30ರಿಂದ 1:30 ಕೊಟ್ಟಿದ್ದಾರೆ. ವಾಟ್ಫೋ ಆದ್ಮೇಲೆ ಮಧ್ಯಾಹ್ನ 1:30ರಿಂದ 2:30 ಊಟಕ್ಕೆ ಬ್ರೇಕ್. ಥಾಟಿಯನ್ ಪಿಯರ್ ಹತ್ರ. ಇದು ನದಿ ಪಕ್ಕದ ಜಾಗ ತಾನೇ? ಊಟಕ್ಕೆ ಹೇಗಿರುತ್ತೆ ಅಲ್ಲಿ? ಥಾಟಿಯನ್ ಪಿಯರ್ ಒಂದು ಹ್ಯಾಪ್ನಿಂಗ್ ಪ್ಲೇಸ್. ಅಲ್ಲಿ ನದಿಯ ವ್ಯೂ ಇರೋ ರೆಸ್ಟೋರೆಂಟ್ಸು ಇವೆ, ಜೊತೆಗೆ ಲೋಕಲ್ ಥೈ ಫುಡ್ ಸಿಗೋ ಸಣ್ಣ ಅಂಗಡಿಗಳೂ ಇವೆ. ಟೂರಿಸ್ಟ್ಸ್ ಮತ್ತೆ ಲೋಕಲ್ಸ್ ಇಬ್ರಿಗೂ ಕನ್ವೀನಿಯಂಟ್. 1 ಗಂಟೆ ಊಟಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕೆ ಸಾಕಾಗಬಹುದು. ಊಟ ಆದ್ಮೇಲೆ ವಾಟ್ ಅರುಣ್ ಟೆಂಪಲ್ ಆಫ್ ಡಾನ್. ಇದು ನದಿಯ ಇನ್ನೊಂದು ಸೈಡ್ನಲ್ಲಿದೆ. ಇಲ್ಲಿಗೆ ಹೋಗೋಕೆ ಬೋಟ್ ಯೂಸ್ ಮಾಡ್ತಾರೆ ಅಂತ ಐಟಿನರೇರಿ ಹೇಳುತ್ತೆ. ಇದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರಬೇಕು. ಖಂಡಿತ. ಥಾಟಿಯನ್ ಪಿಯರ್ನಿಂದ ಚೌಫ್ರಾಯ ನದಿ ಕ್ರಾಸ್ ಮಾಡೋಕೆ ಒಂದು 10-15 ಬಾಟ್ಗೆ ಪಬ್ಲಿಕ್ ಫೆರಿ ಸಿಗುತ್ತೆ. ಆ ಚಿಕ್ಕ ಬೋಟ್ ಜರ್ನಿನೇ ಬ್ಯಾಂಕಾಕ್ನ ಒಂದು ಅನುಭವ. ವಾಟ್ ಅರುಣ್ ಅದರ ಎತ್ತರಲ ಸೆಂಟ್ರಲ್ ಪ್ರ್ಯಾಂಕ್ ಗೋಪುರದಿಂದ ಫೇಮಸ್. ಅದನ್ನ ಪಿಂಗಾಣಿ ಪೀಸ್ಗಳಿಂದ ಅಲಂಕಾರ ಮಾಡಿದ್ದಾರೆ. ವರದಿ ಪ್ರಕಾರ ಗ್ರೂಪ್ನಲ್ಲಿದ್ದ ಕೆಲವರು ಅದರ ಸ್ಟೀಪ್ ಮೆಟ್ಲು ಹತ್ತಿ ಮೇಲಿಂದ ನದಿ, ಗ್ರ್ಯಾಂಡ್ ಪ್ಯಾಲೇಸ್, ಸಿಟಿ ವ್ಯೂ ನೋಡಿ ಎಂಜಾಯ್ ಮಾಡಿದ್ರು ಅಂತ. ಇಲ್ಲೂ 1 ಗಂಟೆ 2:30ರಿಂದ 3:30 ಇದೆ. ಈಗ ದಿನದ ಕೊನೆಯ ಐಟಂ ಮಧ್ಯಾಹ್ನ 3:30ಕ್ಕೆ ದೇವಸ್ಥಾನಗಳ ಆ ಶಾಂತತೆಯಿಂದ ಹೊರಬಂದು ಇಂದ್ರ ಮಾರ್ಕೆಟ್ ಕಡೆಗೆ ಶಾಪಿಂಗ್ಗೆ. ಇದೊಂದು ದೊಡ್ಡ ಶಿಫ್ಟ್. ಹೌದ್, ಇದು ಬ್ಯಾಂಕಾಕ್ನ ಇನ್ನೊಂದು ಮುಖ. ವ್ಯಾಪಾರ, ಚೌಕಾಸಿ, ಗದ್ದಲ. ಇಂದಿರಾ ಮಾರ್ಕೆಟ್ ಮತ್ತೆ ಆ ಪ್ರತುನಾಮ್ ಏರಿಯಾ ಇದೆಯಲ್ಲ, ಬಟ್ಟೆಗಳಿಗೆ ಎಸ್ಪೆಷಲಿ ಹೋಲ್ಸೇಲ್ ರೇಟ್ನಲ್ಲಿ ತಗೊಳ್ಳೋಕೆ ಫೇಮಸ್. ವರದಿಯಲ್ಲಿ ಇದನ್ನ ಹೈ ಎನರ್ಜಿ ಫಿನಾಲೆ ಅಂತ ಕರೆದಿದ್ದಾರೆ. 1 ಗಂಟೆ 3:30ರಿಂದ 4:30 ಇಲ್ಲಿರ್ತಾರೆ. ಇದು ಸ್ಮರಣಿಕೆಗಳನ್ನ ತಗೊಳ್ಳೋಕೆ, ಲೋಕಲ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಮಾಡೋಕೆ ಒಳ್ಳೇದು. ಆದ್ರೆ ಇಷ್ಟು ದೊಡ್ಡ ಗುಂಪನ್ನ ಆ ಕ್ರೌಡ್ ಮಾರ್ಕೆಟ್ನಲ್ಲಿ ಮ್ಯಾನೇಜ್ ಮಾಡೋದು ಗೈಡ್ಗೆ ಚಾಲೆಂಜಿಂಗ್ ಆಗಿರ್ಬೋದು. 6:45ಗೆ ಏರ್ಪೋರ್ಟ್ಗೆ, 7 ಗಂಟೆಗೆ ಏರ್ಪೋರ್ಟ್ ರೀಚ್ ಆಗೋ ಪ್ಲಾನ್. ಅಲ್ಲಿಗೆ ಈ ಫಾಸ್ಟ್ ಪೇಸ್ಡ್ 2 ದಿನದ ಟೂರ್ ಮುಗಿಯುತ್ತೆ. ಈ ಐಟಿನರಿ ತುಂಬಾ ಎಫಿಷಿಯಂಟ್ ಆಗಿದೆ. ಜಾಗಗಳ ಸೆಲೆಕ್ಷನ್, ಬ್ಯಾಂಕಾಕಿನ ಮೇನ್ ಅಟ್ರಾಕ್ಷನ್ಸ್, ಅವುಗಳನ್ನ ವಿಸಿಟ್ ಮಾಡೋ ಆರ್ಡರ್, ಟ್ರಾವೆಲ್ ಟೈಮ್ ಕಮ್ಮಿ ಮಾಡೋ ಹಾಗೆ, ಮತ್ತೆ ಟೈಮ್ ಅಲೋಕೇಶನ್, ಗ್ರ್ಯಾಂಡ್ ಪ್ಯಾಲೇಸ್ಗೆ ಜಾಸ್ತಿ ಟೈಮ್, ಎಲ್ಲವೂ ಲಾಜಿಕಲ್ ಆಗಿದೆ. ಬೆಳಗ್ಗೆ ಬೇಗ ಹೊರಡೋದು, ನದಿ ದಾಟೋಕೆ ಬೋಟ್ ಯೂಸ್ ಮಾಡೋದು, ಹತ್ರ ಇರೋ ಜಾಗಗಳನ್ನ ಒಟ್ಟಿಗೆ ಸೇರಿಸೋದು, ಇದೆಲ್ಲ ಟೈಮ್ ಸೇವ್ ಮಾಡೋ ಟೆಕ್ನಿಕ್ಸ್. ಆದ್ರೆ ಈ ಎಫಿಷಿಯನ್ಸಿಯ ಇನ್ನೊಂದು ಮುಖ ಕೂಡ ಇರ್ಬೋದಲ್ಲ?
ಅನುಭವ ವರದಿ ಇದನ್ನ ಅತ್ಯಂತ ಬಿಡುವಿಲ್ಲದ ಪ್ರವಾಸ ಅಂತ ಹೇಳುತ್ತೆ. ಈ ವಿಶ್ಲೇಷಣೆಯಿಂದ ನಮಗೆ ಸಿಗೋ ಮೇನ್ ಟೇಕ್ಅವೇಸ್ ಏನು? ಮೊದಲನೇದು, ಕ್ಲಿಯರ್ ಆಗಿ ಒಳ್ಳೆ ಪ್ಲಾನಿಂಗ್ ಮತ್ತೆ ಸ್ಮಾರ್ಟ್ ಲಾಜಿಸ್ಟಿಕ್ಸ್, ಆ ಎಕ್ಸ್ಟ್ರಾ ರೂಮ್ಸ್ ತರ ಇದ್ರೆ ಕಡಿಮೆ ಟೈಮ್ನಲ್ಲೂ ದೊಡ್ಡ ಗುಂಪಿನ ಜೊತೆ ಮೇನ್ ಜಾಗಗಳನ್ನ ನೋಡಕ್ಕೆ ಸಾಧ್ಯ ಇದೆ. ಹೌದು. ಎರಡನೇದು, ಟೈಮ್ ಎಫಿಷಿಯನ್ಸಿಗೋಸ್ಕರ ಲೋಕಲ್ ಟ್ರಾನ್ಸ್ಪೋರ್ಟ್, ಬೋಟ್ ತರ ಯೂಸ್ ಮಾಡೋದು, ಮತ್ತೆ ಕ್ರೌಡ್ ಅವಾಯ್ಡ್ ಮಾಡಕ್ಕೆ ಬೇಗ ಸ್ಟಾರ್ಟ್ ಮಾಡೋದು ಎಫೆಕ್ಟಿವ್ ಸ್ಟ್ರಾಟಜೀಸ್. ಮೂರನೇದು, ಆಗ್ಲೇ ಹೇಳಿದ ಹಾಗೆ ಹೊರಡೋ ದಿನ ಟ್ರಾವೆಲರ್ಸ್ ಕಂಫರ್ಟ್ಗೆ ಸಣ್ಣ ಪುಟ್ಟ ವ್ಯವಸ್ಥೆ ಮಾಡೋದು ಓವರಾಲ್ ಎಕ್ಸ್ಪೀರಿಯನ್ಸ್ನ ತುಂಬಾ ಇಂಪ್ರೂವ್ ಮಾಡುತ್ತೆ.